ಮಲೆನಾಡಿನಲ್ಲಿ ಮಳೆಗಾಲ ಬಂದರೆ ಸಾಕು, ಬಿದಿರು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿದಿರಿನ ಬುಡದಲ್ಲಿ ಗೆಡ್ಡೆ ಭಾಗದಲ್ಲಿ ಬೆಳೆಯುವಂಥ ಮೊಳಕೆನೇ ಈ ಕಳಲೆ. ಇದನ್ನು ನಾವು 3 ದಿನ ನೀರಲ್ಲಿ ನೆನೆಸಿಟ್ಟು ತಿನ್ನಬೇಕು. ಅಂತ ಅಂದರೆ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ನೈಟ್ ಒಂದು ಸಲ ಚೇಂಜ್ ಮಾಡೋದು ಮತ್ತು ನೆಕ್ಸ್ಟ್ ಡೇಗೆ ನೈಟ್ ಒಂದು ಸಲ ಚೇಂಜ್ ಮಾಡ್ತಾ ಇರಬೇಕು. ಅತ್ತೆ ಊರಿಂದ ತರುವಾಗ ಆಲ್ರೆಡಿ ಹೆಚ್ಕೊಂಡ್ಬಂದಿದ್ರು, ಇನ್ನು ಸ್ವಲ್ಪ ಉಳಿಸ್ಕೊಂಡ್ಬಂದಿದ್ರು, ಯಾಕಂದರೆ ಟೈಮ್ ಆಗಿತ್ತಂತೆ. ಸೊ ಅದನ್ನು ನಾನೀಗ ಸಣ್ಣದಾಗಿ ಇಲ್ಲೂ ಕೂಡ ಹೆಚ್ಕೊತಾ ಇದ್ದೀನಿ. ಬಟ್ ಅವರು ಸೌತೆಕಾಯಿ ಥರ ಹೆಚ್ಚಿರೋದ್ರಿಂದ ಇನ್ನೂ ಸಣ್ಣದಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದು ನಾನು ಹೆಚ್ಚಿಟ್ಕೊಂಡಿರುವಂತಹ ಕಳಲೆ. ಸೊ ಈಗ ಎರಡನ್ನೂ ಸೇರಿಸಿ ನಾನು ಈ ನೀರಿಗೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಫೈಬರ್, ಖನಿಜ ಹಾಗೆಯೇ ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಹಾಗೆಯೇ ವಿಟಮಿನ್ B6 ಇರುತ್ತೆ. ಬಟ್ ಇದು ತುಂಬಾ ಹೀಟ್ ಇರೋದ್ರಿಂದ ಇದನ್ನು ವರ್ಷಕ್ಕೆ 1 ಸಲ ಅಥವಾ 2 ಸಲ ಮಾಡ್ಕೊಂಡು, ಅಂದರೆ ಸೀಸನ್ ಆವಾಗಲೇ ಬರೋವಂಥದ್ದು, ಆವಾಗ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಇಂಗ್ರೀಡಿಯೆಂಟು ಜಾಸ್ತಿ ಏನೂ ಬೇಕಾಗಲ್ಲ. 2 ಈರುಳ್ಳಿ ಹಾಗೆಯೇ ಸ್ವಲ್ಪ ಮೆಣಸಿನ್ಕಾಯಿ. ಇದು ಗ್ಯಾಸ್ಟ್ರಿಕ್ ಇರೋದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಕಳಲೆ ಸ್ವಲ್ಪ ಸಪ್ಪೆ ಇರೋದ್ರಿಂದ ಸ್ವಲ್ಪ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ 2 ಕಡ್ಡಿ ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಕಳಲೆನ ಒಂದು ಕುದಿ ಬರೋ ಅಷ್ಟು, ಅಂದರೆ ಸೈಡಲ್ಲಿ ನೊರೆ ಎಲ್ಲ ಬಂದಂಗೆ ಆಗುತ್ತೆ, ಆಗ ಅದನ್ನು ಆಫ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಕಡೆ ಜಾಲರಿ ತೊಗೊಂಡು ಅದಕ್ಕೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿರೋವಂತಹ ನೀರು ಅದೆಲ್ಲ ಕೆಳಗಡೆ ಹೋಗಿ ಬರೀ ಕಳಲೆ ಉಳ್ಕೊಳ್ಳುತ್ತೆ. ಈಗ ಒಂದು ಪಾತ್ರೆಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇಷ್ಟು ಐಟಮ್ನ ತೊಗೊಂಡಿರೋದು. ಇಲ್ಲಿ ಒಂದು ಎಕ್ಸ್ಟ್ರಾ ಪಾತ್ರೆನೂ ಕೂಡ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನೀವೇ ನೋಡಿ. ಫಸ್ಟ್ ನಾನು ಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಹಾಕೋದ್ರಿಂದ ಇದರಲ್ಲಿರೋ ಗ್ಯಾಸ್ಟ್ರಿಕ್ ಅಂಶ ಎಲ್ಲ ಬೇಗ ಹೋಗುತ್ತೆ. ಹಾಗೆಯೇ ನೀವು ಗ್ರೀನ್ ಚಿಲ್ಲಿ ಬೇರೆದನ್ನು ಕೂಡ ಯೂಸ್ ಮಾಡಿದ್ರೆ ಫಸ್ಟ್ ನೀವು ಹಾಕಿದ್ರೆ ಅದರಲ್ಲಿರೋ ಗ್ಯಾಸ್ಟ್ರಿಕ್ ಅಂಶ ಹೋಗುತ್ತೆ. ನೆಕ್ಸ್ಟ್ ನೀವು ಈರುಳ್ಳಿನ ಹಾಕಿ ನೆಕ್ಸ್ಟ್ ಅರಿಶಿನ ಹಾಕಿದ್ರೆ ಇದು ಚೆನ್ನಾಗಿ ಸುಂಡ್ಕೊಳ್ಳಿ. ಇದು ಸುಂಡ್ಕೊಂಡಾದಮೇಲೆ ಹಾಗೇ ಫ್ರೈ ಮಾಡ್ಕೊತಾ ಇರಿ. ಇವಾಗ ನಾನು ಕಳಲೆನ ಅದರಲ್ಲಿರೋ ನೀರಿನ ಅಂಶ ಹೋಗೋ ಥರ ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ಈ ಥರ ಹಿಂಡಿ ಹಾಕೋದ್ರಿಂದ ಅದಕ್ಕೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ಒಂಥರ ಫ್ರೈ ಮಾಡ್ದಂಗೆ ಇರುತ್ತೆ. ಇದು ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಕಳಲೆನಲ್ಲಿ ಇನ್ನೊಂದು ಅಂಶ ಏನಂತ ಅಂದರೆ, ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ತೊಗೊಂಬರ್ತೀನಿ ಅಂತ ಅಂದರೆ ಒಂದು 3 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ತೊಗೊಂಬಂದಿದ್ದಾರೆ. ಅದು ನೀರಿನ ಜೊತೆ ತೊಗೊಂಬಂದಿಲ್ಲ, ಉಪ್ಪು ಹಾಕಿ ತೊಗೊಂಬಂದಿದ್ದಾರೆ ನಮ್ಮತ್ತೆ. ಅಂತ ಅಂದರೆ ಅದು ಬೇಗ ಹುಳಿ ಬರಲ್ಲ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಇಲ್ಲಿ ನಾನು ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಇದನ್ನು ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ಇದು ರೆಡಿಯಾಗಿದೆ. ಈಗ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.